ಬದುಕು ತುಂಬಾ ಕಷ್ಟವಾದಂಥ ಬದುಕು. ಅದರ ಸಮಸ್ಯೆ ನಮಗೆ ಮಕ್ಕಳಿದ್ದಾಗೆ ಪ್ರಾರಂಭ ಆಗುತ್ತೆ. ಸಾಧನ ಸಲಕರಣೆಗಳ ವ್ಯವಸ್ಥೆ ಸಹ ನಾನು ಅನುಭವಿಸ್ಬಿಟ್ಟೆ. ಬಹಿರ್ದೆಸೆಗಾಗಿ ಹಳ್ಳಿಯಲ್ಲಿ ಊರು ಹೊರಗಡೆ ಹೋಗ್ಬೇಕು. ಯಾಕಪ್ಪ ನನಗೆ ಈ ಒಂದು ಹಾಗೆ ಹುಟ್ಟಿಸಿದೆ ನನಗೆ ಅಂತೇಳಿ ಒಂದು ಕಣ್ಣಲ್ಲಿ ನೀರು ಹಾಕಿದಂಥ ಒಂದು ಸಂದರ್ಭ ನನಗೆ ಅಕ್ಕಿ ಹಿಡಿದು ಹಳೆಯೋದಕ್ಕಿಂತ ಸವಿದು ಹಳೆಯೋದು ಲೇಸು ಅಂತೇಳಿ. ನಾವು ಯಾವ ವಿಕಲಚೇತನರ ಸಾಲಿಗೆ ನಾನು ಸೇರಬಾರ್ದು ಅಂತಕ್ಕಂಥ ಒಂದು ಮನೋಭಾವ ನನ್ನಲ್ಲಿತ್ತು. ನಮ್ಮ ಬದುಕು ಭಾಳ ಸುಂದರ. ನಮಸ್ಕಾರ ಸ್ನೇಹಿತರೆ, ನಾನು ಸೋಮನಾಥ್ ಸಾಲಿಮಠ್. ಒಂದು ದಿನ ನಮ್ಮ ಸ್ನೇಹಿತರಾದಂಥ ರವಿಯವರು ನಮ್ಮನ್ನು ಸಂದರ್ಶಿಸಿ ನನ್ನ ಒಂದು ಬಾಲ್ಯದ ಮತ್ತು ನನ್ನ ಜೀವನದ ಹಾದಿಯ ಒಂದು ವಿವರವನ್ನು ಅವರು ಪಡೆಯಲು ಬಂದಿದ್ದಾರೆ. ನನಗೆ ಈ ಒಂದು ವಿಷಯವನ್ನು ನಾನು ತಿಳಿದು ತುಂಬ ಸಂತೋಷ ಆಯಿತು. ಯಾಕಂದರೆ ವಿಶೇಷ ಚೇತನಾದ ನಾನು ನನ್ನ ಜೀವನದಲ್ಲಿ ಹಾದಿ ಬೀದಿಯಲ್ಲಿ ನಡೆಕೊಂಡು ಬಂದಂಥ ಒಂದು ರೀತಿಯ ವಿವರವನ್ನು ತಮ್ಮ ಮುಂದೆ ಹಂಚಿಕೊಳ್ಳುವುದು ನನ್ನೊಂದು ಸೌಭಾಗ್ಯ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಹುಟ್ಟಿದ್ದು ಸಿರುಗುಪ್ಪ ತಾಲೂಕಿನ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ. ಅದು ಒಂದು ಕುಗ್ರಾಮ. ಆ ಒಂದು ಹಳ್ಳಿಯಲ್ಲಿ ನಾನು 1973ರಲ್ಲಿ ನಮ್ಮ ತಂದೆ ಸುಗರಯ್ಯ ಸ್ವಾಮಿ ಹಾಗೂ ತಾಯಿ ಚಂದ್ರಮ್ಮ ಅವರ ಎರಡನೇ ಸುಪುತ್ರನಾಗಿ ನಾನು ಜನಿಸಿದೆ. ಮೂಲತಃ ನಾನು ಈ ಒಂದು 7 ತಿಂಗಳಲ್ಲಿ ನನ್ನ ಒಂದು ಜನನ ಆಯ್ತು ಅಂತೇಳಿ ನಮ್ಮ ತಾಯಿಯವರು ಹೇಳ್ತಾರೆ. 7 ತಿಂಗಳಲ್ಲಿ ನಾನು ಹುಟ್ಟಿದ್ದೆ. 7 ತಿಂಗಳಲ್ಲಿ ಹುಟ್ಟಿ ಒಂದು 6-7 ತಿಂಗಳಲ್ಲಿಯೇ ಹುಟ್ಟಿ ಒಂದು ವರ್ಷದೊಳಗಡೆ ನನಗೆ ಆ ಒಂದು ಮಹಾಮಾರಿ ಪೋಲಿಯೋ ರೋಗಕ್ಕೆ ತುತ್ತಾಗಿ ನನ್ನ 2 ಕಾಲುಗಳನ್ನು ನಾನು ಕಳೆದುಕೊಂಡೆ. ಸ್ನೇಹಿತರೆ, ಈ ಒಂದು ವಿಶೇಷ ಚೇತನರ ಬದುಕು ತುಂಬ ಕಷ್ಟವಾದಂಥ ಬದುಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈ ಒಂದು ಚಲನವಲನದ ಸಮಸ್ಯೆ ನಮಗೆ ಮಕ್ಕಳಿದ್ದಾಗೆ ಪ್ರಾರಂಭ ಆಗುತ್ತೆ. ಮೂಲತಃ ಹಳ್ಳಿಯಲ್ಲಿ ಗ್ರಾಮೀಣ ಬದುಕಿನಲ್ಲಿ ನಾನು ಬೆಳೆದಂಥ ನನಗೆ ಒಂದು ವಿದ್ಯಾಭ್ಯಾಸ ಸಿಗುವಲ್ಲಿ, ವಿದ್ಯಾಭ್ಯಾಸವನ್ನು ನಾನು ಪಡೆಯುವಲ್ಲಿ ಒಂದು ದೊಡ್ಡ ಒಂದು ಸಮರವನ್ನೇ ನಾನು ಮಾಡಬೇಕಾಯಿತು. ಯಾಕಂದರೆ ಶಾಲೆಗೆ ಹೋಗೋದು ಬರುವುದು, ಹಾಗೆ ಸರಿಯಾದ ಸಮಯಕ್ಕೆ ಒಂದು ಶಿಕ್ಷಣದ ಫಲವನ್ನು ಪಡೆಯೋದಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಆಗಿನ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಆಟೋ ಬಸ್ಸುಗಳ ಸೌಲಭ್ಯ, ವಾಹನದ ಸೌಲಭ್ಯಗಳು ಇರಲಿಲ್ಲ. ಈ ಥರ ವಿಶೇಷ ಜನರಿಗೆ ವಿಶೇಷವಾದ ಸಾಧನ ಸಲಕರಣೆಗಳ ವ್ಯವಸ್ಥೆ ಸಹ ಆಗ ಇರಲಿಲ್ಲ. ನಾವು ಶಾಲೆಗೆ ಹೋಗ್ಬೇಕಪ್ಪ ಅಂದರೆ ನಮ್ಮನ್ನು ಯಾರಾದರೂ ಎತ್ತಿಕೊಂಡು ಹೋಗಿ ಶಾಲೆಯಲ್ಲಿ ಕೂಡಿಸ್ಬೇಕು, ಮತ್ತು ಎತ್ಕೊಂಡು ಬಂದು ಮನೆಯಲ್ಲಿ ಕೂಡಿಸ್ಬೇಕು. ಅದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಜೊತೆಗೆ ಹಳ್ಳಿಯಲ್ಲಿ ಈ ಒಂದು ಶೌಚಾಲಯದ ಸಮಸ್ಯೆ ಸಹ ಭಾಳ ಇತ್ತು. ನಾನು ಬೆಳೀತಾ ಒಂದು ಶೌಚಾಲಯದ ವ್ಯವಸ್ಥೆಗೆ ಬಹಳ ಸಮಸ್ಯೆಯನ್ನೇ ನಾನು ಅನುಭವಿಸ್ಬಿಟ್ಟೆ. ಬಹಿರ್ದೆಸೆಗಾಗಿ ಹಳ್ಳಿಯಲ್ಲಿ ಊರು ಹೊರಗಡೆ ಹೋಗ್ಬೇಕಾಗಿತ್ತು. ಅದು ಒಂದು ದೊಡ್ಡ ಸಮಸ್ಯೆಯಾಗಿ ನನಗೆ ಪರಿಣಾಮ ಹೊಂದಿತ್ತು. ಆಗ ಅಂದ್ಕೊಂಡೆ, ಯಾಕಪ್ಪ ನನಗೆ ಈ ಒಂದು ವಿಶೇಷ ಒಂದು ಅಂಗವಿಕಲನಾಗಿ ಹುಟ್ಟಿಸಿದೆ ನನಗೆ ಅಂತೇಳಿ ಒಂದು ಕಣ್ಣಲ್ಲಿ ನೀರು ಹಾಕಿದಂಥ ಒಂದು ಸಂದರ್ಭ ನನಗೆ ಆ ಒಂದು ಕಾಲದಲ್ಲಿ. ಯಾಕಂದರೆ ನನಗೆ ಬುದ್ಧಿ ತಿಳಿತಾ ಇತ್ತು. ಬುದ್ಧಿ ತಿಳಿಯುವ ಟೈಮಲ್ಲಿ ಈ ಒಂದು ಬಹಿರ್ದೆಸೆ ಅಂದರೆ ಈ ನಾನೊಂದು ಲೆಟ್ರಿನ್ಗೆ ಹೋಗೋದಾಗಲಿ ಯಾವುದೇ ಆಗಲಿ ಹಳ್ಳಿಯಲ್ಲಿ ಸೌಲಭ್ಯಗಳು ಇಲ್ಲದ ಕಾರಣ ಬಹಳಷ್ಟು ಕಷ್ಟಪಡ್ತಿದ್ದೆ. ಬೇರೆಯವ್ರನ್ನ ಅವಲಂಬನೆ ಆದಂಥ ಒಂದು ಜೀವನ, ಯಾವಾಗಲೂ ಅವ್ರನ್ನ ನಾನು ಕೇಳ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೆ, ಹೆಚ್ಚು ಊಟ ಮಾಡೋದನ್ನು, ನೀರು ಕುಡಿಯೋದನ್ನು ಸಹ ನಾನು ಬಿಟ್ಬಿಟ್ಟಿದ್ದೆ. ಅಂಥ ಒಂದು ಸಂದರ್ಭ ನನಗೆ ಇವತ್ತಿಗೂ ಭಾಳ ನೋವನ್ನು ಅನುಭವಿಸ್ತಾ ಇದೆ. ಹಾಗೆ ಸಾಗುತ್ತಾ ಹೋಯಿತು ನನ್ನ ಬಾಲ್ಯದ ಜೀವನ. ಬರ್ತಾ ನಾನು ಈ ಒಂದು ಸಮಸ್ಯೆಯಿಂದ ಹೊರ ಬರಬೇಕು, ಈ ಒಂದು ಮುಕ್ತಿಯನ್ನು ನಾನು ಹೊಂದಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಶಿಕ್ಷಣವನ್ನು ಮುಂದುವರಿಸ್ತಾ ಯಾವುದೇ ಒಂದು ಸೌಲಭ್ಯಗಳನ್ನು ನಮ್ಮ ತಂದೆ ತಾಯಿಯವರು ನೀಡಿದ್ದನ್ನು ನಾನು ಅದನ್ನು ಅಮೃತ ಅಂತೇಳಿ ತಿಳಿದು ಅವರು ಸಹ ಅಷ್ಟೇ ನಾನು ಬೆಳೆಸುವಲ್ಲಿ ತುಂಬ ಕಷ್ಟಪಟ್ಟರು. ಯಾಕಪ್ಪ ಅಂದರೆ ನನಗೆ ಚಲನವಲನದ ಸಮಸ್ಯೆ ಎಷ್ಟಿತ್ತಪ್ಪ ಅಂದರೆ, ಅಮ್ಮಗಾಲಲ್ಲಿ ಹೋಗ್ತಾ ಇದ್ದೆ, ಆದರೆ ಎಲ್ಲಿ ಬೇಕಲ್ಲಿ ಬೀಳ್ತಾ ಇದ್ದೆ. ಆಮೇಲೆ ನೆಟ್ಟಗೆ ಕೂಡ್ಲಿಕ್ಕೆ ಸಹ ಬರ್ತಾ ಇಲ್ಲ. ಈಗಲೂ ಸಹ ನನಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಸಪೋರ್ಟ್ ಏನಾದರೂ ಇದ್ದರೆ ಮಾತ್ರ ನಾನು
ಕೂಡಕ ಆಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಸಹ ನಮ್ಮ ತಂದೆ ತಾಯಿ ನನಗೆ ಬಹಳ ಅತ್ಯಂತ ಕಾಳಜಿಯಿಂದ ಅವರು ನನ್ನ ಬೆಳೆಸುತ್ತಾ ನನಗೆ ಶಿಕ್ಷಣವನ್ನು ನೀಡ್ತಾ ಬಂದರು. ಅವರ ಒಂದು ಮಹಾದೇಶವನ್ನು ನಾನು ಈಡೇರಿಸೋದಕ್ಕೋಸ್ಕರ ಕಷ್ಟಪಟ್ಟು ಓದಿದೆ. ಇವತ್ತು ನಾನು MCom ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಜೊತೆಗೆ ವಿಶೇಷ B.Ed ಅನ್ನು ಸಹ ಓದಿ ಈ ಒಂದು ವಿಶೇಷ ಮಕ್ಕಳ ಶಾಲೆಯಲ್ಲಿ ವಿಶೇಷ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸರ್, ನೀವು ಶಿಕ್ಷಕರಾಗಲು ಪ್ರೇರಣೆ ಯಾರು? ನಿಮ್ಮ ಸಾಧನೆ ಹಾದಿಯ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ರಿ ಸರ್. ಶಿಕ್ಷಕ ವೃತ್ತಿ ಅನ್ನೋದು ಅತ್ಯಂತ ಪವಿತ್ರತೆಯ ವೃತ್ತಿ. ಯಾಕಂದರೆ ಇವತ್ತು ಸಂಪತ್ತನ್ನು ನಾವು ನೀಡುತ್ತಾ ಹೋದಂತೆಲ್ಲ ಅದು ಕರಗಬಹುದು. ಆದರೆ ವಿದ್ಯೆ ಅನ್ನೋದು ಹಾಗಲ್ಲ, ಅದನ್ನು ಹಂಚುತ್ತಾ ಹೋದಂತೆ ಹೆಚ್ಚಾಗುತ್ತದೆ ಎಂಬ ಒಂದು ಮನೋಭಾವದಿಂದ ನಾನು ಇವತ್ತು ಶಿಕ್ಷಕ ವೃತ್ತಿಯನ್ನು ಆಯ್ಕೊಂಡೆ. ಯಾಕಂದರೆ ಬಾಲ್ಯದಲ್ಲಿ ನಾನು ಶಿಕ್ಷಣ ಪಡೆಯುವಲ್ಲಿ ಬಹಳಷ್ಟು ತೊಂದರೆಗಳನ್ನ ನಾನು ಅನುಭವಿಸಿದೆ. ಆ ಒಂದು ತೊಂದರೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ಶಿಕ್ಷಣವನ್ನು ನಾನು ಬೇರೆಯವರಿಗೆ ನೀಡುವುದರ ಮೂಲಕ ನನ್ನ ನೋವನ್ನು ನಾನು ಮರಿಬೇಕು. ನನ್ನ ನ್ಯೂನತೆಯನ್ನು ನಾನು ಇವತ್ತು ಮರೆತು 4 ಜನರಂತೆ ಸಮಾಜದಲ್ಲಿ ಸಹ ಒಂದು ಗೌರವಯುತವಾಗಿ ಬಾಳ್ಬೇಕಂತ ಈ ವೃತ್ತಿಯನ್ನು ನಾನು ಆಯ್ಕೆ ಮಾಡಿಕೊಂಡೆ. ಸ್ನೇಹಿತರೆ, ಒಂದು ವಿಶೇಷ ಮಕ್ಕಳ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಮಾನಸಿಕ ವಿಶೇಷ ಚೇತನ ಮಕ್ಕಳು ಬಹಳ ಈ ಒಂದು ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟಂಥ ವಿದ್ಯಾರ್ಥಿಗಳವರು. ಮಕ್ಕಳು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಅವರನ್ನು ಕರೆದುಕೊಂಡು ಹೋಗೋದಾಗಲಿ ಅಥವಾ ಹೊರಗಡೆ ಅವ್ರನ್ನ ಬಿಡೋದಾಗಲಿ ಒಂದು ಹಿಂಜರಿತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತು ನಾನು ವಿಶೇಷ ಶಿಕ್ಷಕನಾಗಿ ಆ ಒಂದು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಆ ಮಕ್ಕಳು ಸಹ ನಮ್ಮಂತೆಯೇ. ಅವರನ್ನು ನಾವು ತೀಡಿ ಅವರನ್ನು ಸಹ ನಮ್ಮನ್ನು ಸಮಾನ ನಾಗರಿಕರನ್ನಾಗಿ ಮಾಡಿ ಈ ಸಮಾಜದ ಮುಖ್ಯವಾಹಿನಿಗೆ ತರಬಹುದು ಅಂತ ನಾನು ಈ ಮಾತಲ್ಲೇ ಹೇಳ್ತಾ, ಈ ಒಂದು ವಿಶೇಷ ಶಿಕ್ಷಕನಾಗಿ ಕಳೆದ ಒಂದು 20 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ. ಈ ಒಂದು ಶಿಕ್ಷಕ ವೃತ್ತಿ ನನಗೆ ಅತ್ಯಂತ ಮನತೃಪ್ತಿಯನ್ನು ನೀಡುತ್ತೆ. ಈ ಕ್ಷೇತ್ರದಲ್ಲಿ ನಾನು ಕೆಲಸ ನಿರ್ವಹಿಸುವುದನ್ನು ಗಮನಿಸಿ ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ರಾಜ್ಯ ಮಟ್ಟದ ವಿಶೇಷ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೀನಿ. ಜೊತೆಗೆ ಈ ಕಲಿಕೆಯಲ್ಲಿ ಹಿಂದುಳಿದಕ್ಕಂಥ ಮಕ್ಕಳಿಗೆ, ಅಂದರೆ ಈ ಒಂದು ಸ್ಲಮ್ಗಳಲ್ಲಿ ವಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಶಾಲೆ ಅರ್ಧ ಬಿಟ್ಟಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಒಂದು ವಿಶೇಷ ಒಂದು ಕಾಳಜಿಯುತ ಶಿಕ್ಷಣ ದೊರೆಯುವಲ್ಲಿ ವಂಚಿತರಾದಂಥ ಮಕ್ಕಳು ಸಹ ಆಗಿರ್ಬೋದು. ಅಂಥ ಮಕ್ಕಳಿಗೆ ನಾನು ಗೃಹ ಪಾಠವನ್ನು ಹೇಳ್ಕೊಳ್ಳೋದ್ರ ಮೂಲಕ ಆ ಮಕ್ಕಳ ಒಂದು ಕಡೆಯಿಂದ ನಾನು ಏನನ್ನೂ ಅಪೇಕ್ಷೆ ಪಡದೆ ಆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ಮಕ್ಕಳು ಅಂದರೆ ನನಗೆ ಪಂಚಪ್ರಾಣ. ಯಾವಾಗಲೂ ನನ್ನ ಸುತ್ತಮುತ್ತ ಮಕ್ಕಳೇ ಇರಬೇಕು ಬಯಸ್ತಕ್ಕಂಥ ವ್ಯಕ್ತಿ ನಾನು. ಆ ಮಕ್ಕಳಿಗೆ ನಾನು ಶಿಕ್ಷಣವನ್ನು ನೀಡ್ತಾ ಅವರಿಗೆ ಪ್ರೇರಕನಾಗಿ ಒಂದು ಕೆಲಸವನ್ನು ನಿರ್ವಹಿಸುತ್ತಾ ನನ್ನಲ್ಲಿರ್ತಕ್ಕಂಥ ನ್ಯೂನತೆಯನ್ನು ನಾನು ಮರೆತು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇವತ್ತು ಒಂದು ಶಿಕ್ಷಣಕ್ಕೆ ಮಹತ್ವವನ್ನು ನೀಡುವಂಥ ಒಂದು ಕಾಯಕವನ್ನು ನಾನು ಇಂದು ಮಾಡ್ತಾ ಇದ್ದೀನಿ. ಸರ್, ಕೇವಲ ಶೈಕ್ಷಣಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವುದಲ್ಲದೆ ಸಾಂಸ್ಕೃತಿಕವಾಗಿ ಸಹ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಇದರ ಬಗ್ಗೆ ಸಹ ತಮ್ಮ ಸಾಧನೆಯಲ್ಲಿ ಹಾದಿಯ ಬಗ್ಗೆ ಅನುಭವ ಹಂಚಿಕೊಳ್ಳಿ ಸರ್. ಖಂಡಿತ. ಯಾಕಂದರೆ ಹಿರಿಯರು ಹೇಳ್ತಾರೆ, ತುಕ್ಕು ಹಿಡಿದು ಹಳೆಯೋದಕ್ಕಿಂತ ಸವಿದು ಹಳೆಯೋದು ಲೇಸು ಅಂತೇಳಿ. ನಾವು ಯಾವುದೋ ಒಂದು ಮೂಲೆಯಲ್ಲಿ ಕುಂತು ಜೀವನ ಸಾಗಿಸಿ ಸಾಕಪ್ಪ ಇಷ್ಟೇ ಅಂತಕ್ಕಂಥ ಒಂದು ಮನೋಭಾವ ಹೊಂದಿರತಕ್ಕಂಥ ಅನೇಕ ವಿಕಲಚೇತನರ ಸಾಲಿಗೆ ನಾನು ಸೇರಬಾರ್ದು ಅಂತಕ್ಕಂಥ ಒಂದು ಮನೋಭಾವ ನನ್ನಲ್ಲಿತ್ತು. ಚಿಕ್ಕವನಿಂದ ನನಗೆ ಈ ಗಾಯನದ ಮೇಲೆ ಆಗಲಿ, ಈ ಒಂದು ನಿರೂಪಣೆಯ ಬಗ್ಗೆ ಆಗಲಿ, ಅಥವಾ ಒಂದು ಬರವಣಿಗೆಯಲ್ಲೇ ಆಗಲಿ ತುಂಬ ಆಸಕ್ತಿ. ನಮ್ಮ ತಂದೆಯವರು ಅನೇಕ ಪುಸ್ತಕಗಳನ್ನ ಅವತ್ತು ತಂದುಕೊಡ್ತಾ ಇದ್ದರು, ಓದ್ತಾ ಇದ್ದೆ. ಈ ಒಂದು ಬರವಣಿಗೆಯಲ್ಲಿ ಅದು ನನಗೆ ತುಂಬ ಸಹಾಯಕವಾಯಿತು. ಇವತ್ತು ನಾನು ಒಂದು ಭಾಷೆಯ ಮೇಲೆ ನನಗೆ ಹಿಡಿತ ಬರಬೇಕಪ್ಪ ಅಂದರೆ ನನಗೆ ನನ್ನ
ಓದೋನೇ ಭಾಳ ಮುಖ್ಯ. ಅನೇಕ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ. ಓದೋದ್ರ ಮೂಲಕ ಅದರಿಂದ ಪ್ರೇರಿತನಾಗಿ ಇವತ್ತು ನಾನು ಅನೇಕ ಕಥೆಗಳನ್ನು, ಕವನಗಳನ್ನು ಬರೆದು ಅನೇಕ ಪತ್ರಿಕೆಗಳಲ್ಲಿ ನಾನು ಬಿಡುಗಡೆಯನ್ನು ಮಾಡಿದ್ದೇನೆ. ಜೊತೆಗೆ ಗಾಯನ. ಹಳ್ಳಿಗಳಲ್ಲಿ ಅವತ್ತು ಈ ಭಜನೆಗಳನ್ನು ಅಥವಾ ಒಂದು ಜಾನಪದ ಗೀತೆಗಳನ್ನು ನಾನು ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ಭಾಳ ಆಸಕ್ತಿ ಮೂಡಿತು. ಅನೇಕ ರಿಂದ ನಾನು ಹಾಡುಗಳನ್ನ ಕಲಿತಾ ಬಂದೆ. ನನಗೆ ಹೊರಗಡೆ ಹೋಗಿ ಆಟ ಆಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಹಾಡುಗಳನ್ನ ಕೇಳ್ತಾ ಇದ್ದೆ. ಆ ಒಂದು ಉತ್ಸಾಹ, ಆ ಒಂದು ಖುಷಿ ಇವತ್ತಿಗೂ ನನಗೆ ಕಂಟಿನ್ಯೂ ಆಗ್ತಾ ಬಂತು. ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಹಾಡುಗಳನ್ನ ಹಾಡುತ್ತಿದ್ದೇನೆ. ಆಮೇಲೆ ಈ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಚಿತ್ರಗೀತೆ, ಹೀಗೆ ಹಲವಾರು ಗೀತೆಗಳನ್ನು ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಬಂದಿದ್ದೇನೆ. ಈ ಒಂದು ವಿಶೇಷ ಗಾಯಕನಾಗಿ ನನಗೆ ಅನೇಕ ಸಂಘ ಸಂಸ್ಥೆಗಳು ನನ್ನ ಇವತ್ತು ಸನ್ಮಾನಿಸಿ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ನನ್ನ ಜೀವನದಲ್ಲಿ ಒಂದು ಮರೆಯಲಾರದಂಥ ಒಂದು ಅನುಭವ ಅಂದರೆ ನಾನು ಗಾಯಕನಾಗಿದ್ದಾಗ. ಜೊತೆಗೆ ನಾನು ಒಂದು 10-15 ವರ್ಷ ಇದ್ದಾಗ ನನಗೆ ಈ ಒಂದು ನಾಣ್ಯಗಳ ಸಂಗ್ರಹ ಒಂದು ಹವ್ಯಾಸ ಬೆಳ್ಕೊಳ್ತಾ ಬಂತು. ಆ ನಾಣ್ಯಗಳು, ಹಳೆಯ ಕಾಲದ ನಾಣ್ಯಗಳನ್ನು ನಾನು 1 ಪೈಸಾ, 2 ಪೈಸಾ, ಅರ್ಧಾಣೆ, ಬೊಟ್ಟು, ದಮ್ಮಡಿ ಅಂತೇಳಿ ಕರಿತಾ ಇದ್ರು ಆಗಿನ ಕಾಲದ ಬ್ರಿಟಿಷರ ಕಾಲದ ನಾಣ್ಯಗಳು. ಅವುಗಳನ್ನ ನಾನು ಸಂಗ್ರಹಿಸ್ತಾ ಬಂದೆ. ಸುಮಾರು ಒಂದು 35-40 ವರ್ಷಗಳಿಂದ ಸಂಗ್ರಹಿಸ್ತಾ ಬರ್ತಾ ಇದ್ದೇನೆ. ಒಂದು ನಾಣ್ಯಗಳು ಮೇಲಿನ ಕುಶರಿ ವರ್ಕ್ ಇದೆಯಲ್ಲ, ಆ ಕುಶರಿ ವರ್ಕು, ಅದ್ರ ಮೇಲಿರ್ತಕ್ಕಂಥ ಒಂದು ಚಿತ್ರಗಳು, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಆಗಲಿ, ಈ ಒಂದು ಮಹಾತ್ಮ ಗಾಂಧೀಜಿ ಬಗ್ಗೆ ಆಗಲಿ, ಸುಭಾಷ್ ಚಂದ್ರ ಬೋಸು, ಸರ್ದಾರ್ ವಲ್ಲಭಭಾಯಿ ಪಟೇಲು, ಇಂಥ ಮಹತ್ ವ್ಯಕ್ತಿಗಳ ಬಗ್ಗೆ ಆ ನಾಣ್ಯಗಳ ಮೇಲೆ ಅವರ ಚಿತ್ರ ಮತ್ತು ಅವರ ಒಂದು ವಿವರಗಳು ಇರ್ತಾ ಇತ್ತು. ಅದಲ್ಲದೆ ಈ ಒಂದು ಅಂಚೆ ಚೀಟಿಗಳ ಸಂಗ್ರಹ ಸಹ ಅಷ್ಟೇ. ದೇಶ ವಿದೇಶಗಳ ಅಂಚೆ ಚೀಟಿ. ಹೀಗೆ ನನಗೆ ಈ ಒಂದು ನಾಣ್ಯಗಳು ಪುರಾತನ ಮತ್ತು ನವೀನ, ಹಾಗೆ ಭಾರತೀಯ ಮತ್ತು ವಿದೇಶದ ನಾಣ್ಯಗಳು ಅಲ್ಲದೆ ಭಾರತೀಯ ಅಂಚೆಗಳು ಮತ್ತು ವಿದೇಶಿ ಅಂಚೆ ಚೀಟಿಗಳು ಸುಮಾರು 5,000ಕ್ಕಿಂತ ಹೆಚ್ಚು ಸಂಗ್ರಹವನ್ನು ನಾನು ಇವತ್ತು ಮಾಡಿದ್ದೇನೆ. ಕೇವಲ ಸಂಗ್ರಹಿಸೋದು ಅಲ್ಲದೆ ಅವು ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವುಗಳನ್ನು ಉತ್ತಮವಾದ ಒಂದು ಫ್ರೇಮ್ಗಳನ್ನು ಮಾಡೋದ್ರ ಮೂಲಕ ವಿವರಗಳನ್ನು ಕಲೆ ಹಾಕಿ ಫ್ರೇಮ್ಗಳಲ್ಲಿ ಬರೆದು ಅವುಗಳನ್ನು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನಕ್ಕಿಟ್ಟು ಒಂದು ಇತಿಹಾಸವನ್ನು ಮಕ್ಕಳಿಗೆ ಉಣಬಡಿಸ್ತಕ್ಕಂಥ, ಇತಿಹಾಸದ ಒಂದು ಸವಿಯನ್ನು ಉಣಬಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ನನ್ನ ಕಾಯಕದಲ್ಲಿ ತೃಪ್ತಿಯನ್ನು ಪಡಿತಾ ಇದ್ದೇನೆ. ಒಂದು ಈ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಆಗಿರ್ಬೋದು, ರಾಮಾಯಣ ಮಹಾಭಾರತದ ಬಗ್ಗೆ ಆಗಿರ್ಬೋದು, ನಮ್ಮ ದೇಶದ ಪರಂಪರೆ ಬಗ್ಗೆ ಆಗಲಿ, ವಸ್ತ್ರ ವಿನ್ಯಾಸದ ಬಗ್ಗೆ ಆಗಲಿ, ಪ್ರತಿಯೊಂದು ಈ ಒಂದು ಅಂಚೆ ಚೀಟಿಗಳಲ್ಲಿ ಅಥವಾ ಒಂದು ನಾಣ್ಯ, ಹಳೆ ಕಾಲದ ನಾಣ್ಯಗಳಲ್ಲಿ ಒಂದು ನಮ್ಮ ದೇಶದ ಪರಂಪರೆಯನ್ನು ಬಿತ್ತರಿಸ್ತಕ್ಕಂಥ ಸಂಕೇತಗಳಾಗಿದ್ದಾವೆ. ಇತಿಹಾಸವನ್ನು ಮರುಕಳಿಸ್ತಕ್ಕಂಥ ಒಂದು ಸಂಕೇತವಾಗಿವೆ. ಆ ಒಂದು ಇತಿಹಾಸವನ್ನು ನಾನು ಇಂದು ಅನೇಕ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮತ್ತು ನಾಗರಿಕರಿಗೆ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ, ಅವುಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಅವರಲ್ಲಿ ಸಹ ಒಂದು ನಮ್ಮ ಪರಂಪರೆ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಜೊತೆಗೆ ಈ ಒಂದು ವಿಶೇಷ ಶಿಕ್ಷಕನಾಗಿ ನಾನು ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ನಿರೂಪಿಸ್ತಾ ಬಂದೆ. ಅದನ್ನು ನೋಡಿ ನಮ್ಮ ಕೆಲವೊಂದು ಹಿರಿಯರು, ಸೋಮನಾಥ್ ಅವರೇ, ನಿಮ್ಮ ಧ್ವನಿ ಭಾಳ ಚೆನ್ನಾಗಿದೆ, ನಿಮ್ಮ ಭಾಷಾ ಹಿಡಿತ ಭಾಳ ಉತ್ತಮವಾಗಿದೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿರೂಪಣೆಯನ್ನು ಮಾಡಿ ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ಅವರೇ ನನ್ನ ಎತ್ತಿಕೊಂಡು ಹೋಗಿ ಕಾರ್ಯಕ್ರಮದಲ್ಲಿ ವೀಲ್ಚೇರ್ ಮೇಲೆ ಕೂರಿಸಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿಸ್ತಾ ಇದ್ದಾರೆ. ನಿಜವಾಗಲೂ ಸಾಕಲ್ಲವೇ ಸ್ನೇಹಿತರೆ, ಅಷ್ಟು ಬದುಕಿಗೆ ನಾನು ಅರ್ಥವನ್ನು ಕಲ್ಪಿಸಿಕೊಡಲಿಕ್ಕೆ, ನನಗೆ ಒಂದು ಬದುಕನ್ನು ಸುಂದರ ಕ್ಷಣಗಳನ್ನಾಗಿ ಮಾಡಿಕೊಳ್ಳಲಿಕ್ಕೆ ನನಗೆ ಇಷ್ಟು ಸಾಕಲ್ಲವೇ ಸ್ನೇಹಿತರೆ ಅಂತ ಹೇಳ್ತಾ, ಈ ಒಂದು ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಅತ್ಯಂತ ಖುಷಿಯಾದ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಇಂದಿನ ಯುವ ಸಮುದಾಯಕ್ಕೆ ನಿಮ್ಮ ಸಂದೇಶ ಏನು ಸರ್? ಸವಾಲುಗಳನ್ನು ಎದುರಿಸುತ್ತಿರುವವರಿಗೆ ನೀವು ಏನು ಸಲಹೆ ನೀಡುತ್ತೀರಿ ಸರ್? ನಾವು ಅಂದ್ಕೊಂಡಂಗೆ ನಮ್ಮ ಬದುಕು ಭಾಳ ಸುಂದರ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಯಾಕಂದರೆ ಬದುಕು ಸುಂದರ ಅನ್ನೋದು ಬರೀ ಕಾಲ್ಪನಿಕ. ಯಾಕಂದರೆ ಅದನ್ನು ಸುಂದರವನ್ನಾಗಿ ಮಾಡೋದೇ ನಮ್ಮ ಕಾಯಕ.
ನಾವು ಯಾವುದೇ ಕೆಲಸ ಮಾಡಲಿ ಅದನ್ನು ಮೊದಲನೇದಾಗಿ ಪ್ರೀತಿಸ್ಬೇಕು, ಅದರ ಜೊತೆ ನಾವು ಬೆರಿಬೇಕು. ಕಾಯಕದಲ್ಲಿ ನಾವು ನಿರತರಾದಾಗ ಮಾತ್ರ ಗುರಿ ಸಾಧನೆಗೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಏನೇ ನೋವುಗಳಿರಲಿ, ಏನೇ ಕಷ್ಟಗಳಿರಲಿ, ಅವುಗಳನ್ನು ಸಹಿಸುತ್ತಾ ನಮ್ಮ ಕೆಲಸದಲ್ಲಿ ನಾವು ಪ್ರೀತಿಯನ್ನು ತುಂಬುತ್ತಾ ಜೀವನ ಸಾಗಿಸ್ತಾ ಹೋದರೆ ಆವಾಗ ನಾವು ಸಾಧನೆಯ ಒಂದು ಮೆಟ್ಟಿಲನ್ನು ಏರ್ಬೋದಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯ ಪ್ರಶ್ನೆ, ತಮ್ಮ ಕುಟುಂಬದ ಬಗ್ಗೆ ಮತ್ತು ಅವರು ನಿಮ್ಮ ಪ್ರಯಾಣದಲ್ಲಿ ನೀಡಿದ ಬೆಂಬಲದ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳೋದಾದರೆ? ನಿಜ, ಯಾಕಂದರೆ ನಮಗೆ ಒಂದು ಜೀವನದ ಬಂಡಿ ಸಾಗಬೇಕಪ್ಪ ಆದರೆ 2 ಚಕ್ರಗಳು ಹೇಗೆ ಅವಶ್ಯಕತೆಯೋ ಹಾಗೆ ನನ್ನ ಒಂದು ಚಕ್ರದಿಂದ ನಾನು ಇಷ್ಟು ಮೇಲೆ ಬರಲಿಕ್ಕೆ, ಈ ಒಂದು ಜೀವನವನ್ನು ಇಷ್ಟು ಸುಂದರವಾಗಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ನನ್ನ ಬಹಳ ಸಂಗಾತಿ ಜೊತೆಯಾದ ಮೇಲೇ ನನ್ನ ಜೀವನದ ಬಂಡಿ ಸುಗಮವಾಗಿ ಸಾಗ್ತಾ ಬಂತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಶ್ರೀಮತಿ ಜಯಲಕ್ಷ್ಮಿ ನನಗೆ ಜೊತೆಯಾದ ಮೇಲೆ ನನ್ನ ಎಲ್ಲ ನೋವನ್ನು ಮರೆತು ನನಗೆ ಪ್ರತಿಯೊಂದು ಕಾರ್ಯದಲ್ಲಿ ಆಕೆ ಸಹಪಾಠಿಯಾಗಿ, ಸಹಕಾರಿಯಾಗಿ ನನಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತಾ, ನನ್ನ ಕೆಲಸಗಳಿಗೆ ಸಹಾಯವನ್ನು ನೀಡುತ್ತಾ ಬಂದೋದರಿಂದ ನಾನು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಲಿಕ್ಕೆ ನನಗೆ ಸಹಾಯ ಆಯ್ತು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ನನ್ನ ಸುಪುತ್ರ, ನನ್ನ ಮಗ ಸಿದ್ಧಾರ್ಥ ಸಾಲಿಮಠ, ಅವನು ಸಹ ಅಷ್ಟೇ ಒಂದು 6ನೇ ತರಗತಿಯಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಅವನಿಗೂ ಸಹ ನಾನು ಇದೇ ಒಂದು ಸಂಸ್ಕೃತಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವನಿಗೆ ನಾನು ಈ ಒಂದು ಸಾಧನೆ ಹಾದಿಯನ್ನು ಹಾಕಿಕೊಟ್ಟಿನಿ ಅಂತೇಳಿ ಹೇಳ್ತಾ, ನನ್ನ ಒಂದು ಈ ಸಂದರ್ಶನಕ್ಕೆ ಕರೆದು ಎಲ್ಲ ಒಂದು ಅಭಿಮಾನಿಗಳ, ನನ್ನ ಸ್ನೇಹಿತರಿಗೆ ನನ್ನ ಪರಿಚಯವನ್ನು ಮಾಡಿಕೊಂಡಂಥ ಶ್ರೀಯುತ ರವಿಯವರಿಗೆ ನಾನು ನಮಸ್ಕಾರವನ್ನು ಹೇಳ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ರವಿ ಅವರಿಗೆ. ನೋಡಿದ್ದಿರಲ್ಲ ಸ್ನೇಹಿತರೆ, ನಮ್ಮ ಬಳ್ಳಾರಿಯ ವಿಶೇಷ ಸಾಧಕ ಸೋಮನಾಥ್ ಸಾಲಿಮಠ್ ರವರ ಯಶೋಗಾಥೆಯನ್ನು ನೀವೆಲ್ಲ ಇಲ್ಲಿವರೆಗೆ ನೋಡಿದ್ದೀರಿ. ಇವರ ಜೀವನ ನಿಜವಾಗಿಯೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ಸೋಮನಾಥ್ ಸಾಲಿಮಠ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.